ಹಾಯ್ ಹಲೋ ನಮಸ್ಕಾರ. ನಿಮ್ಮ ರೂಪ ಎನ್ಗೌಡ ಮಾಡುವ ನಮಸ್ಕಾರಗಳು. ರೂಪ ಎನ್ಗೌಡ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವ್ಲಾಗಲ್ಲಿ ನಿಮಗೆ 6 to 7 ಡೇಸ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇಲ್ದಿರೋ ಕಾರಣ ಎಷ್ಟಾಗುತ್ತೋ ಅಷ್ಟು ಸಣ್ಣ ಕ್ಲಿಪ್ಪಿಂಗ್ನ ತೆಕ್ಕೊಂಡು ನನ್ನ ಲೈಫ್ ಸ್ಟೈಲ್ನ 6 to 7 ಡೇಸಲ್ಲಿ ಏನೇನಾಗುತ್ತೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಕ್ಕ ತಿಂಡಿ ಮಾಡಿದ್ರು. ತಿಂಡಿ ತಿನ್ಕೊಂಡು ಮೆಹಂದಿ ಕ್ಲಾಸಿಗೆ ಹೋಗಬೇಕು. ಮೆಹಂದಿ ಎಲ್ಲ ಎತ್ಕೊಂಡು ತಿಂಡಿನೂ ಕೂಡ ಮಧ್ಯಾಹ್ನಕ್ಕೆ ಲಂಚ್ನ ಎತ್ಕೊಂಡು ಇವಾಗ ನಾನು ಕ್ಲಾಸ್ ಕಡೆಗೆ ಹೋಗ್ತಾ ಇದ್ದೀನಿ. ಅಕ್ಕ ಮನೆಯಿಂದ ಸ್ವಲ್ಪ ಒಂದು 100 ಮೀಟರ್ ಆಗುತ್ತೆ ಅಷ್ಟೇ ವಾಕಬಲ್ ಡಿಸ್ಟೆನ್ಸು. ನೆಡ್ಕೊಂಡು ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ ಸಂಜೆ ಹೋಗ್ಬೇಕಾದ್ರೆ ಗುಬ್ಬಿಮಾಗೆ ಬಾಯ್ ಹೇಳಿ ಇವರು ನಮ್ಮ ಮ್ಯಾಮ್ ಮಗಳು ಕ್ಲಾಸ್ ಮುಗಿಸ್ಕೊಂಡು ಇವಾಗ ಹೊರಟು ಬಂದೆ. ಶುಕ್ರವಾರ ಆಗಿತ್ತು, ಇವತ್ತು ಊರಿಗೆ ಕೂಡ ಹೋಗಬೇಕಾಗಿತ್ತು. ಬಟ್ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಜನೆ ಇತ್ತು. ದೊಡ್ಡಮ್ಮ ಅಪ್ಪಂಗೆ ಕಾಲ್ ಮಾಡಿ ಬೆಳಗ್ಗೆ ಬರ್ತಾಳೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇವತ್ತು ಇಲ್ಲೇ ಸ್ಟೇ ಆದೆ. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಈ ಥರ ಅಯ್ಯಪ್ಪ ಸ್ವಾಮಿ ಪೂಜೆನ ನಾನು ಎಲ್ಲೂ ನೋಡೇ ಇರಲಿಲ್ಲ. ಪಾದ ಪೂಜೆ ಮಾಡ್ತಾಯಿದ್ರು. ಯಾರ್ಯಾರು ಮಾಲೆ ಹಾಕ್ಕೊಂಡಿದ್ದಾರೆ ಎಲ್ಲ ಸ್ವಾಮಿಗಳಿಗೂ ಕೂಡ ಪೂಜೆ ಮಾಡ್ತಾಯಿದ್ರು. ಇದು ಅನಿಮಿತು ಇಬ್ರಿಗೂ ಕೂಡ ಇವತ್ತೇ ಫಸ್ಟ್ ಅವರು ಮಾಲೆ ಹಾಕ್ಕೊಂಡಿದ್ರು. ಅವ್ರ ಡ್ಯಾಡಿ ಸ್ವಾಮಿ ಮೊದಲೇ ಹಾಕ್ಕೊಂಡಿದ್ರು. ಅವರು ಭಾನುವಾರ ಹೋಗ್ತಾರೆ. ಹಾಗಾಗಿ ಶುಕ್ರವಾರ ಮಕ್ಕಳು ಕೂಡ ಮಾಲೆ ಹಾಕ್ಕೊಂಡಿದ್ರು. ಮನೇಲಿ ಭಜನೆ ಪೂಜೆನೂ ಕೂಡ ಇಟ್ಕೊಂಡಿದ್ರು ಅಯ್ಯಪ್ಪ ಸ್ವಾಮಿದು. ಹಾಗಾಗಿ ನಾನು ಕೂಡ ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಭಾಗಿಯಾಗೋ ಅವಕಾಶ ಕೂಡ ಸಿಕ್ತು. ಭಜನೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಹೇಳ್ದಂಗೆ ನಾನು ಎಲ್ಲೂ ನೋಡೇ ಇರಲಿಲ್ಲ. ಫಸ್ಟ್ ಟೈಮು ಈ ಥರ ಭಜನೆ ಕೂಡ ನೋಡಿದ್ದು. ಮತ್ತು ಅಲ್ಲಿ ಭಜನೆ ಮಾಡ್ತಾ ಒಬ್ರಿಗೆ ಮೈಮೇಲೆ ದೇವ್ರು ಕೂಡ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಕ್ಕ ಬೆಳಗ್ಗೆನೇ ಹೇಳಿದರು ಹೋಗಬೇಡ ಇಲ್ಲೇ ಇರು ಅಂತ. ಬಟ್ ನಾನು ಒಂದು ವಾರ ಆಗಿತ್ತಲ್ಲ ಅಪ್ಪು ನೋಡಬೇಕಲ್ಲ ಹೋಗಬೇಕು ಅಂತ ಅಂತಿದ್ದೆ. ಬಟ್ ದೊಡ್ಡಮ್ಮ ಹೆಂಗೋ ಹೇಳಿ ಅಪ್ಪಂಗೆ ಇಲ್ಲೇ ಇರಿಸ್ಕೊಂಡ್ರು. ದೇವರೇನೇ ಆ ದೇವರ ಪೂಜೆಯಲ್ಲಿ ಭಾಗಿಯಾಗಕ್ಕೆ ನನ್ನನ್ನು ಇರಿಸ್ಕೊಂಡ್ರು ಅಂತ ಒಂದು ಬ್ಲೆಸ್ಸಿಂಗ್ ಅನ್ನೋ ಥರ ಅನ್ನಿಸ್ತು. ಆ್ಯಂಡ್ ಪಾದ ಪೂಜೆ ಮಾಡಿ ಎಲ್ಲ ಸ್ವಾಮಿಗಳಿಗೂ ನಾವು ಕೂಡ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡಿದ್ದು ಅದೊಂಥರ ದೊಡ್ಡ ಬ್ಲೆಸ್ಸಿಂಗ್ ಥರನೇ ಅನ್ನಿಸ್ತು. ಆ್ಯಂಡ್ ಪೂಜೆ ಎಲ್ಲ ಮುಗೀತು. ಲಾಸ್ಟಲ್ಲಿ ಎಲ್ಲರೂ ಕೂಡ ಸ್ವಾಮಿಗಳು ಪೂಜೆ ಎಲ್ಲ ಮಾಡಿ ಗುರು ಸ್ವಾಮಿಗಳೆಲ್ಲನೂ ಕೂಡ ನೀಟಾಗಿ ಪೂಜೆ ನಡೆಸ್ಕೊಟ್ರು. ಇವ್ರ ಮನೇಲೇ ಚೆನ್ನಾಗಾಯಿತು ಅಂತ ಅವರು ಕೂಡ ಹೇಳಿದ್ರು. ಆ್ಯಂಡ್ ರಾತ್ರಿ ಒಂದು 9:45 ತನಕನೂ ಪೂಜೆ ನಡೀತು. ಅದಾದಮೇಲೆ ಒಂದು 11 ಗಂಟೆ 11:15 ಆಗಿತ್ತು ನಾವು ಊಟ ಎಲ್ಲ ಮಾಡಿದಾಗ. ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅಕ್ಕ ಮನೆಯಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋ ಸ್ಟೇಷನಿಂದ ಗೊರಗುಂಟೆಪಾಳ್ಯ ಬಂದು ಗೊರಗುಂಟೆಪಾಳ್ಯದಿಂದ ಇವಾಗ ಕುಣಿಗಲ್ಗೆ ಬಂದೆ. ಕುಣಿಗಲ್ಗೆ ಬಂದು ನನ್ನ ತಮ್ಮಂಗೆ ಫೋನ್ ಮಾಡಿದೆ. ಸ್ವಲ್ಪ ಕುಣಿಗಲಲ್ಲಿ ಕೆಲಸ ಕೂಡ ಇತ್ತು. ಅಪ್ಪು ಮತ್ತು ತಮ್ಮ ಇಬ್ಬರೇ ಮನೆಯಲ್ಲಿ ಇದ್ರಲ್ಲ ಅವನು ಕರ್ಕೊಂಡು ಬಂದಿದ್ದ. ಅವನು ನಾನು ಅಪ್ಪು 3 ಜನನೂ ಕೂಡ ಇವಾಗ ಪ್ರಿಂಟಿಂಗ್ ಪ್ರೆಸ್ ಹತ್ರ ಹೋಗಿ ಅಲ್ಲಿ ನಾಳೆ ಈವೆಂಟಿಗೆ ಒಂದು ಬ್ಯಾನರ್ನ ಪ್ರಿಂಟ್ ಹಾಕ್ಸಿ ಅಲ್ಲೇ ಅದು ಇದು ಕೆಲಸ ಇತ್ತು ಮುಗಿಸ್ಕೊಂಡು ಮನೆಗೆ ಬಂದು ಅಕ್ಕ ಇದು ಸ್ನ್ಯಾಕ್ಸ್ನ ಅಪ್ಪು ಕೊಡು ಅಂತ ಕೊಟ್ಟಿದ್ರು. ಅವನಿಗೆ ಕೊಟ್ಟೆ. ಅವ್ನು ತಿನ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ಅದಾದಮೇಲೆ ಮಾರ್ನಿಂಗ್ ಎದ್ದು ಇವತ್ತು ಸಂಡೇ ಒಂದು ಈವೆಂಟ್ ಕೂಡ ಇತ್ತು ರಂಗಸ್ವಾಮಿ ಬೆಟ್ಟದಲ್ಲಿ. ಲೊಕೇಶನ್ ಕಡೆ ರೀಚ್ ಆದ್ವಿ. ಹೋಗ್ಬೇಕಾದ್ರೆ ಫಾಗು ಫುಲ್ ಮಂಜು ಕವ್ಕೊಂಡು ಒಳ್ಳೆ ಚಿಕ್ಕಮಗಳೂರು ಥರ ಕಾಣಿಸ್ತಾ ಇತ್ತು. ಲೊಕೇಶನ್ ರೀಚ್ ಆಗಿ ಬ್ಯಾನರ್ನೆಲ್ಲ ಕಟ್ಕೊಂಡ್ವಿ. ನಾನು ಸ್ವಲ್ಪ ಬಲೂನ್ ಬ್ಲೋ ಮಾಡಿದೆ. ಆಮೇಲೆ ತಿಂಡಿ ಕೊಡ್ತಿದ್ರು. ಅಪ್ಪಕ್ಕೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ನನ್ನ ತಮ್ಮ ಬಲೂನ್ಸ್ ಎಲ್ಲ ಕಟ್ಕೊತಾ ಇದ್ದ. ನಾನು ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಕೊಡ್ತಾಯಿದ್ದೆ. ಆ್ಯಂಡ್ ಅವನು ಅವನಿಗೆ ನಾನು ಹೆಲ್ಪ್ ಮಾಡಿದ್ದೆ ಬ್ಯಾನರ್ನ ಕಟ್ಟೋದಕ್ಕೆ. ಅವ್ನು ಬ್ಲಾಸ್ಟೆಲ್ಲ ಹಾಕ್ಕೊಂಡಿದ್ದ. ಅದಾದಮೇಲೆ ಅದನ್ನು ಸೆಟ್ ಮಾಡಿ ಸ್ಟೇಜ್ ಇನ್ನೂ ರೆಡಿ ಮಾಡ್ತಾಯಿದ್ರು. ಒಳಗಡೆನೆಲ್ಲ ಬ್ಲೋ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಈಚೆ ಬಂದು ಸ್ಟೇಜ್ ಕೂಡ ಚೆನ್ನಾಗಿ ಹಾಕ್ಸ್ಕೊಟ್ಟಿದ್ರು. ಈ ರೀತಿಯಾಗಿ ನೀಟಾಗಿ ಸ್ಟೇಜ್ ಹಾಕ್ಸ್ಕೊಟ್ರೆ ಡೆಕೋರೇಷನ್ ಕೂಡ ನೀಟಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಹಿಂದೆಗಡೆ ನಾನು ಹೇಳ್ಬೇಕಾದ್ರೆ ಹೇಳ್ತೀನಿ ಈ ಥರ ಪ್ಲೇನ್ ಬ್ಯಾಕ್ಗ್ರೌಂಡ್ ಹಾಕ್ಸಿ ಅಂತ. ಕೆಲವೊಬ್ಬರು ಅಂದರೆ ಇದು ಟೆಂಟ್ ಹೌಸ್ ಹತ್ರ ಇರಲ್ಲ, ಕೆಲವೊಂದು ಹತ್ರ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಡಿಸೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ಫೈನಲ್ ಆಗಿ ಇಷ್ಟು ಈಸಿಯಾಗಿರಲ್ಲ, ಎಷ್ಟು ಕಷ್ಟ ಇರುತ್ತೆ ಒಂದೊಂದನ್ನು ಶೇಪ್ ಕೊಟ್ಟು ನೀಟಾಗಿ ಕಟ್ಟೋದಕ್ಕೆ. ಇವಾಗ ಫೈನಲ್ ಆಗಿ ಡೆಕೋರೇಷನ್ ರೆಡಿ ಆಗಿದೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಿಮಗೂ ಏನಾದರೂ ಬಲೂನ್ ಡೆಕೋರೇಷನ್ ಬರ್ತ್ಡೇಗೆ ಬೇಕು ಅಂತ ಅಂದರೆ ನೀವು ನಾನು ಕೊಟ್ಟಿರೋ ಡಿಸ್ಪ್ಲೇ ಮಾಡ್ತಿರೋ ನಂಬರ್ ಅಥವಾ ಅಂದರೆ ರೂಪ ಇವೆಂಟ್ಸ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ DMsನ ಮಾಡ್ಬೋದು. ಡೆಕೋರೇಷನ್ ಎಲ್ಲ ಮುಗಿಸಿ ಅಪ್ಪಗೆ ಸ್ವಲ್ಪ ನೆಗಡಿ ಥರ ಆಗಿತ್ತು. ಹಾಗಾಗಿ ಮನೋಜ್ಗೆ ಫೋನ್ ಮಾಡಿ ನನ್ನ ತಮ್ಮ ಕರೆಸ್ತಾ ಅವ್ನು ಬಂದು ನಮ್ಮನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದ. ಆನ್ ದ ವೇ ಹೋಗ್ಬೇಕಾದ್ರೆ ಅಪ್ಪುಗೆ ನೆಗಡಿ ಕೆಮ್ಮುಗೆ ಸ್ವಲ್ಪ ಸಿರಪ್ ತೊಗೊಂಡು ಮೆಡಿಕಲ್ ಸ್ಟೋರಲ್ಲಿ ಮನೆಗೆ ಕರ್ಕೊಂಡು ಬಂದೆ. ಚಿಕನ್ ತೊಗೊತಿದ್ದ ಅವ್ನು ಮನೋಜ್. ಹಾಗಾಗಿ ನಾನು ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಆಲೇ 1:15 ಆಗೋಗ್ಬಿಟ್ಟಿತ್ತು. ಹಾಗಾಗಿ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಅನ್ನ ಮಾಡಿದ್ದೆ. ಚಿಕನ್ ಹಂಗೆ ಸುಣ್ಸಿರೋ ನೀರಲ್ಲೇ ಅಪ್ಪುಗೆ ಅನ್ನ ತಿನ್ನಿಸ್ಬಿಟ್ಟು ಅವನನ್ನ ಮಲಗಿಸ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು
ತಿನ್ನಿಸ್ಕೊಡ್ತಾಯಿದ್ದೆ. ತಿನ್ನಿಸ್ಕೊಟ್ಟಾದಮೇಲೆ ನಾನು ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಿ ಸಾಂಬಾರು ಕುದಿಯೋದಕ್ಕಿತ್ತು, ಅದು ವಿಷಲ್ ಹಾಕಿ ಕೂಗಿಸ್ಕೊಂಡೆ 1 ವಿಷಲು. ಇದು ಬೈಲರ್ ಕೋಳಿ, ಸೊ ಹಂಗಾಗಿ ಜಾಸ್ತಿ ಕೂಗಿಸೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ಚಿಕನ್ ತೊಗೊಂಡು ಅದಕ್ಕೆ ಗ್ರೇವಿನ ಮಾಡಿ ಎತ್ತಿಟ್ಕೊಂಡೆ. ನನ್ನ ತಮ್ಮ ಮಧ್ಯಾಹ್ನ ಅಲ್ಲೇ ಊಟ ತಿನ್ಕೊಂಡು ಹಂಗೆ ರಿಮೂವ್ ಮಾಡ್ಕೊಂಡು ಬರ್ತಾನೆ, ಹತ್ರನೇ ಇತ್ತಲ್ಲ ಅಂದ್ಬಿಟ್ಟು ಸೊ ಬಂದ್ಬಿಟ್ಟಿದ್ದು. ಇಲ್ಲ ಅಂದಿದ್ರೆ ಇಷ್ಟು ಕೆಲಸ ಎಲ್ಲ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ನಾಳೆಗೆ ಕ್ಲಾಸಿಗೆ ಹೋಗಬೇಕು. ನನಗಂತೂ ಎಷ್ಟು ಅಂದರೆ ಟೈಮ್ ಸಿಕ್ಕರೆ ಸಾಕಪ್ಪ ಏನಾದರೂ ಒಂದು ಮಾಡೋಕ್ಕೆ ಅನ್ನೋ ಥರ ಅನಿಸ್ಬಿಟ್ಟಿದೆ. ಟೈಮ್ದು ಅಭಾವ ಅಷ್ಟು ಕಾಡ್ತಾಯಿದೆ ನನ್ನನ್ನು. ಹಂಗೆ ಫ್ರೈ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಕೊಂಡೆ. ಹಂಗೆ ಬೆಳಗ್ಗೆ ಬಟ್ಟೆ ಎಲ್ಲ ಹಾಕಿದ್ವಿ. ಮಧ್ಯಾಹ್ನ ಬಂದು ರಗ್ನೆಲ್ಲ ವಾಷಿಂಗ್ ಹಾಕಿದೆ. ಅದಾದಮೇಲೆ ಮನೇಲಿ ಕ್ಲೀನ್ ಮಾಡಿ ಮನೇಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಸಂಜೆ ಹಬ್ಬುಗೆ ಊಟನ ಮಾಡಿಸ್ಕೊಡ್ತಾಯಿದ್ದೀನಿ. ಇವಾಗ ನಾಳೆ ಸೋಮವಾರ ಮ್ಯಾಮು ವಿತೌಟ್ ಫೇಲು ರೆಕಾರ್ಡಿಗೆ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದನ್ನು ರೆಕಾರ್ಡಿಗೆ ಕೂಡ ಹಾಕ್ಕೊಂಡು ತೊಗೊಬರ್ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅಪ್ಪು ಎದ್ದಿದ್ದಾಗ ನನ್ನ ಕೈಲಿ ಬರೆಯೋದಕ್ಕಾಗಲ್ಲ, ಯಾಕಂತಂದರೆ ನಾನೇನಾದ್ರು ಬರಿತಿದ್ರೆ ಅವನು ಬರಿತೀನಿ ಅಂತ ಬರ್ತಾನೆ. ಸೊ ಹಾಗಾಗಿ ಡಿಸ್ಟರ್ಬ್ ಆಗುತ್ತೆ. ಅಕ್ಕ ಅವ್ರ ಮನೇಲಂದರೆ ನನ್ನ ಪಾಡಿಗೆ ನಾನು ಬರ್ಕೋತಿದ್ದೆ. ಬಟ್ ಇಲ್ಲಿ ನನ್ನ ಮಗುನೂ ನೋಡಬೇಕು, ಕೆಲಸನೂ ಮಾಡಬೇಕು. ಸೊ ಹಾಗಾಗಿ ಅವ್ನು ಮಲ್ಕೊಂಡು ಆದಮೇಲೆ ನಾನು ಫಿನಿಶ್ನ ಮಾಡಿದೆ. 11 ಗಂಟೆಯಿಂದ 1 ಗಂಟೆ ತನಕನೂ ಕೂತ್ಕೊಂಡು ಬರೆದಿದ್ದೀನಿ. ಬರೆದು ಮಲ್ಕೊಂಡು ಬೆಳಗ್ಗೆ 6:30ಗೆ ಎದ್ದು, ಇವಾಗ ಸೋಮವಾರ ಕೂಡ ಬಸ್ಗಳೆಲ್ಲ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಸೊ ಬೇಗ ಬಂದು ಹೆಂಗೋ ಅದೆಲ್ಲ ವ್ಲಾಗೆಲ್ಲ ಏನು ಮಾಡಲಿಲ್ಲ, ನಿದ್ದೆ ಬರ್ತಾಯಿತ್ತು. ನಿದ್ದೆ ಮಾಡಿಕೊಂಡೇ ಬಂದೆ, ಟ್ರಾವೆಲ್ ಮಾಡಿದೆ. ಆಮೇಲೆ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಅಕ್ಕ ಕಾಲ್ ಮಾಡಿದ್ರು ಮಧ್ಯಾಹ್ನ ಊಟಕ್ಕೆ ಬಾ ಅಂತ ಹೇಳ್ಬಿಟ್ಟು. ದೊಡ್ಡಮ್ಮನೂ ಕೂಡ ಇದ್ದರು, ಅಯ್ಯಪ್ಪ ಸ್ವಾಮಿಗೆಲ್ಲರೂ ಹೋಗಿದ್ರು. ಸೊ ಹಾಗಾಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಅಕ್ಕ ಹಂಗೆ ನಮ್ಮ ಎಲ್ಲೆಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬಾ, ಹಾಗೆ ಮಿಕ್ಸಿ ರಿಪೇರಿ ಮಾಡೋಕ್ಕೆ ಕೊಟ್ಟಿದ್ರು, ಅದನ್ನು ರಿಪೇರಿ ಮಾಡಿಸ್ಕೊಂಡು ಹಂಗೆ ಓಡಾಡ್ಕೊಂಬರೋಣ ಅಂತ. ಅಕ್ಕ ಅವರ ಯಜಮಾನ್ರು ಫುಲ್ಲು ಫೇಮಸ್ಸು ಈ ಏರಿಯಾದಲ್ಲಿ, ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಹೋಗಿದ್ದ ಕಡೆ ಎಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಅದು ಇದು ಕೊಡೋಕ್ಕೆಲ್ಲ ತಿನ್ನೋದಕ್ಕೆಲ್ಲ ಕೊಡ್ತಾಯಿದ್ರು. ಪಾಪ ಏನೂ ತೊಗೊಳ್ಳಿಲ್ಲ, ಬಜ್ಜಿ ಒಂದು ತಿನ್ಕೊಂಡು ಬಂದ್ವಿ. ಮನೆಗೆ ಬಂದು ನಾನು ಮತ್ತೆ ರೆಕಾರ್ಡ್ ಕಂಪ್ಲೀಟ್ ಮಾಡಿಬಿಟ್ಟು ನಾಳೆ 3 ದಿನ ರಜೆ ಕೊಟ್ಟಿದ್ದಾರೆ, ಮನೆಗೆ ಹೋಗ್ಬೇಕಲ್ಲ, ಬರೆದು ರೆಕಾರ್ಡ್ ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂತ ಟ್ರೈ ಮಾಡಿದೆ. ಬರೆಯೋಕ್ಕೆ ಬರ್ಕೊಂಡು ಕೂತಿದ್ದೆ. ಆಮೇಲೆ ಅಕ್ಕ ಊಟ ಮಾಡಿಬಿಡೋಣ, ಊಟ ಮಾಡಿಬಿಟ್ಟು ಬರಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇಲ್ಲೂ ಮುಗಿಸೋಣ ಅಂತ ಹೇಳ್ಬಿಟ್ಟು 1 ಗಂಟೆಗೆ ಇನ್ನೇನು ಒಂದು 15 ನಿಮಿಷ ಕಮ್ಮಿ, ಅಲ್ಲಿ ತನಕನೂ ಕೂಡ ಬರಿತಾಯಿದ್ದೆ. ಆಗಲಿಲ್ಲ. ಅದು ಬೆಳಗ್ಗೆ ಎದ್ದು ಕೋನ್ಗೆಲ್ಲ ಡೈರಿ ರಿಲೀಸ್ ಮಾಡೋಕ್ಕೆ ಇಟ್ಟಿದ್ದೆ. ಅದನ್ನು ಕೋನೆಲ್ಲ ರೆಡಿ ಮಾಡಿ ಇವಾಗ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಅಕ್ಕ ತಿಂಡಿ ಕೂಡ ಕೊಟ್ಟಿದ್ದಾರೆ, ಅವರು ಕೂಡ ಸ್ಕೂಲಿಗೆ ಹೋಗ್ತಾರೆ ಚೆಸ್ ಹೇಳ್ಕೊಡೋದಕ್ಕೆ. ಸೊ ಹಂಗಾಗಿ ನಾನು ಅಷ್ಟರಲ್ಲಿ ಮನೆ ಬಿಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೋನ್ ಇರಲಿಲ್ಲ, ಕೋನ್ನ ರೆಡಿ ಮಾಡಿಕೊಂಡೆ ಊರಲ್ಲಿ ಬಿಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ತಿಂಡಿ ಎಲ್ಲ ಮಾಡಿಕೊಂಡು ರ್ಯಾಪಿಡೋ ಬುಕ್ ಮಾಡಿಕೊಂಡು ಮೆಟ್ರೋ ಸ್ಟೇಷನಿಗೆ ಬಂದು ಮೆಟ್ರೋಯಿಂದ ಗೊರಗುಂಟೆಪಾಳ್ಯ ಸೇಮ್ ಹಂಗೇ ಬಂದು ಬಸ್ಸಲ್ಲಿ ಬಂದು ಇವಾಗ ಆಟೋದಲ್ಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದೆ. ಅಪ್ಪು ಹುಷಾರಾಗಿ ಹೋಗಿದ್ದ, ನೆಗಡಿಕೆ ಮಾತ್ರ ಇತ್ತು, ಎಲ್ಲ ನನಗೆ ಜರ್ಕೊಂಬಿಟ್ಟಿದ್ದಾನೆ, ಅದಕ್ಕೆ ಜ್ವರ ಬಂದಿದೆ ಅಂತು. ಬಟ್ ಅದೆಲ್ಲ ರೀಸನು ಸ್ನ್ಯಾಕ್ಸು ಐಸ್ ಕ್ರೀಮು ಅದು ಇದು ನಾನಿಲ್ಲ ಅಂತ ಅಳ್ತಾನೆ ಅಂತ ನಾವು ಅಪ್ಪ ಕೊಡಿಸಿ ಆ ಥರ ಆಗಿರೋದು. ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಪದಾರ್ಥನ ತಿನ್ನೋದಕ್ಕೆ ಕೊಡಿ, ಕುರ್ಕುರೆ ಚಿಪ್ಸು ಐಸ್ ಕ್ರೀಮ್ ಎಲ್ಲ ಕೊಡಬೇಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಮೆಹಂದಿನ ಮಿಕ್ಕಿದ್ದನ್ನು ಕಂಪ್ಲೀಟ್ ಮಾಡಬೇಕು. 76 ಡಿಸೈನ್ಸ್ನ ಬರೀಬೇಕು ಇವಾಗ. ಸೊ ಹಾಗಾಗಿ ಬರ್ಕೊಂಡು ಕೂತಿದ್ದೆ. ಜ್ವರ ಹೋಯ್ತಾ? ಜ್ವರ ಫುಲ್ ಹ್ಯಾಪಿ ಮೆಡಿಟೇಷನ್ ಅದು ಇದು ಏನೇನೋ ಮಾಡ್ತಾಯಿದ್ದೆ. ಇವನು ತೀಟೆಗಳನ್ನ ಕೆಲವೊಂದ್ಸರಿ ನಾನು ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ 25th ನನಗೊಂದು ಬೀಗ್ ರೂಟದ ಮೇಕಪ್ ಕೂಡ ಬುಕ್ ಆಗಿತ್ತು. ಸೊ ಹಾಗಾಗಿ ಬಸ್ಸಲ್ಲಿ ಹೊರಟು ಗೊರಗುಂಟೆಪಾಳ್ಯದಿಂದ ಒಳಗಡೆ ಹೋಗಬೇಕು. ಸೊ ಗೊರಗುಂಟೆಪಾಳ್ಯದಲ್ಲಿ ಇಳ್ಕೊಂಡು ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ಇವಾಗ ಲೊಕೇಶನ್ ಕಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಏನೋ ಇತ್ತು ಅಷ್ಟೇ. ಉತ್ತರ ಕನ್ನಡ ಭವನ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಲೊಕೇಶನಿಗೆ ರೀಚ್ ಆಗಿ ನನ್ನ ಐಟಮ್ಸ್ ಎಲ್ಲ ಇಟ್ಬಿಟ್ಟು ತಿಂಡಿ ಮಾಡ್ಕೊಂಡು ಬಂದು ಇವಾಗ ಕ್ಲೈಂಟ್ನ ರೆಡಿ ಮಾಡಿದ್ದೀನಿ. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಪರ್ಸ್ನಲಿ ಫುಲ್ ಲವ್ ಆಗೋಯಿತು ಈ ಲುಕ್ ಮೇಲೆ, ನನಗೆ ಇಷ್ಟ ಆಯಿತು. ತುಂಬ ಚೆನ್ನಾಗೇ ಬಂದಿತ್ತು ಮೇಕಪ್ಪು, ಹೇರ್ ಸ್ಟೈಲು ಆಗಿರ್ಬೋದು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು.
ಒಬ್ಬಳೇ ಹೋಗಿದ್ದೆ. ಆ್ಯಂಡ್ ಅವ್ರು ಹೇಳಿದ ಟೈಮಿಗೆ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಯ್ತು ಅಷ್ಟೇ. ಬಟ್ 11 ಗಂಟೆಗೆ ಹೇಳಿದರು, 11:15 ಅಷ್ಟರಲ್ಲಿ ರೆಡಿ ಮಾಡಿದೆ. ಬಟ್ ನಾನು ಸೆಟ್ ಮಾಡಿ ಬಂದು ಅವರೇ ಪರವಾಗಿಲ್ಲ ತಿಂಡಿ ಮಾಡ್ಕೊಂಡು ಹೋಗಿ ತಿಂಡಿ ಆದಮೇಲೆ ನಂಗೆ ರೆಡಿ ಮಾಡೋರಂತ ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಟೈಮ್ ಕೊಟ್ಟರು ಕ್ಲೈಂಟು ಪಾಪ. ಸೊ ಹೋಗಿ ಅವರಿಗೆ ತಿಂಡಿ ಎಲ್ಲ ಮಾಡ್ಕೊಂಬಂದು ಅವರಿಗೆ ರೆಡಿ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿತ್ತು ಮೇಕಪ್. ನನಗಂತೂ ತುಂಬ ಇಷ್ಟ ಆಯಿತು, ಅವ್ರಿಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ಏನಾದರೂ ಮೇಕಪ್ಸ್ ಬ್ರೈಡಲ್ ಡೇಟ್ಸ್ ಎಲ್ಲ ಬುಕ್ ಮಾಡ್ಕೊಳ್ಬೋದು ನಿಮಗೆ. ಇವಾಗ ನನಗೆ ಫೆಬ್ರವರಿ 8, 9, 9, 10 ಈ ಡೇಟು ಮತ್ತು 15, 16 ಬುಕ್ ಆಗಿದೆ ಈಗ ಆಲ್ರೆಡಿ 3 ಡೇಟು. ಇನ್ನು ಮಿಕ್ಕಿ ಡೇಟಲ್ಲಿ ನಿಮ್ಗೆ ಯಾವ್ದು ಡೇಟ್ ಬೇಕು ಅನಿಸುತ್ತೋ ಆ ಡೇಟ್ಗೆ ನೀವು ಬುಕ್ ಮಾಡ್ಕೊಳ್ಬೋದು. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಮದುವೆಗೂ ನಿಮ್ಮನ್ನೇ ಬುಕ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ನನಗೆ ಗೊತ್ತಿರಲಿಲ್ಲ ಅವ್ರು ಯಾರು ರೂಪ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ನಾವೇ ಇವ್ರ ಹೆಸರು ರೂಪಾ ಅಂತಲೇ, ಚನ್ನಪಟ್ಟಣದವರು. ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಕೂಡ ಹೌದು. ಅವ್ರು ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಟ್ಟರು. ಆ್ಯಂಡ್ ಹುಡುಗಿನ ರಿಸೆಪ್ಷನಿಗೆ ನಿಲ್ಲಿಸಿದ್ರು. ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಟ್ರು ಅಕ್ಕನೇ. ವಿಡಿಯೋ ತೆಕ್ಕೊಂಡು ಹೊರಟಿದ್ದೆ ನಾನು, ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು. ಅಲ್ಲಿ ನಿಂತಿದ್ರಲ್ಲ ಅಂಕಲು ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು, ಊಟ ಮಾಡ್ದಲ್ಲೇ ಹೋಗ್ತೀರಾ, ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಊಟ ಮಾಡಿಕೊಂಡು ನಮ್ಮ ರಿಲೇಟಿವ್ ಮನೆ ಒಂದು ಹೊಸಕೆ ಫಂಕ್ಷನ್ ಇದೆ, ಅಲ್ಲಿಗೆ ಮತ್ತು ರ್ಯಾಪಿಡೋ ಬುಕ್ ಮಾಡಿಕೊಂಡು ಲೊಕೇಶನ್ನ ರೀಚ್ ಆದೆ. ನಮ್ಮ ಊರವ್ರು ಹಿತ್ತಿರೆಲ್ಲ ಸೇರಿಕೊಂಡು ಏನೇನೋ ಸ್ವಲ್ಪ ತಾರಟೆ ಹೊಡೆದು ಮಾತಾಡಿಕೊಂಡು ಆಮೇಲೆ 3 ಜನನೂ ಕೂಡ ಫೋಟೋ ಇಡ್ಸ್ಕೊಂಡು ಲಾಸ್ಟಲ್ಲಿ ಆರತಿ ಮಾಡಬೇಕಾಗಿತ್ತು. ನಾವು 3 ಜನ ಅತ್ತೆದೀರಾಗಬೇಕು ಹರ್ಷಿತಾಗೆ. ಸೊ ಹಾಗಾಗಿ ನಾವು 3 ಜನನೇ ಆರತಿ ಎಲ್ಲ ತೆಗೆದ್ವಿ. ಅವಳು ಫುಲ್ಲು ಚಿಕ್ಕ ಹುಡುಗಿ ಎಷ್ಟು ಆಟ ಆಡ್ತಿದ್ಲು ಊರಲ್ಲೆಲ್ಲ, ಹಂಗೆ ಚೈಲ್ಡ್ ಮೈಂಡ್ ಸೆಟ್ಟೆ. ಫುಲ್ಲು ಎದ್ದು ಓಡಾಡೋದು, ಕುಂಟಾಡೋದು ಈ ಥರನೇ ಮಾಡ್ತಾಯಿದ್ಲು ಚೇಷ್ಟೆಗಳನ್ನ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ಲು. ನನಗೆ ಹೇಳಿದರು, ಬಟ್ ನನಗೆ ಆಲ್ರೆಡಿ ಬುಕ್ ಆಗೋಗಿತ್ತು ಮೇಕಪ್. ಸೊ ಹಾಗಾಗಿ ಅವಳಿಗೆ ರೆಡಿ ಮಾಡೋದಕ್ಕಾಗಲಿಲ್ಲ, ಬೇರೆಯವ್ರಿಗೆ ಬುಕ್ ಮಾಡ್ಕೊಂಡಿದ್ರು. ಆ್ಯಂಡ್ ಅಲ್ಲೇ ಲಾಸ್ಟ್ ಇತ್ತು. ನಾನು ಹೋದಾಗ ಅಲ್ಲೇ 1:30, 2 ಗಂಟೆ ಆಗಿತ್ತು. ಫಂಕ್ಷನ್ನ ಎಂಡಪ್ ಮಾಡ್ತಿದ್ದಾರೆ. ನಾನು ಊಟ ಏನೂ ಮಾಡಲಿಲ್ಲ, ಅಲ್ಲಿ ಊಟ ಮಾಡ್ಕೊಂಬಂದಿದ್ದೆ, ಜೀರ್ಣ ಆಗಿಲ್ಲ, ನಾನ್ ವೆಜ್ ಜೀರ್ಣ ಆಗಲ್ಲ. ಸೊ ಹಾಗಾಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅತ್ತೆಯವ್ರು ವಾರ್ಗಿತಿ ಅವ್ರ ಅಕ್ಕ ಎಲ್ಲರೂ ಕೂಡ ಪುಟ್ಟಿ ಅಕ್ಕ ಓಲೋ ಬುಕ್ ಮಾಡಿಕೊಟ್ಟಿದ್ರು. ಜಾಲಹಳ್ಳಿ ಕ್ರಾಸಿಗೆ ಬಂದು ಜಾಲಹಳ್ಳಿ ಕ್ರಾಸಿಂದ ಕುಣಿಗಲ್ ಬಸ್ ಹೊತ್ಕೊಂಡು ಕುಣಿಗಲ್ ಬಂದು ರೀಚ್ ಆಗಿ ಮನೆಗೆ ಬಂದು ಏನು ಬ್ಲಾಗ್ಸ್ ಎಲ್ಲ ಏನೂ ಕಂಟಿನ್ಯೂ ಮಾಡಲಿಲ್ಲ. ಬಿಕಾಸ್ ನನಗೆ ಫುಲ್ಲು ಈ ನಡುವೆ ಅಂತೂ ಜಾಸ್ತಿ ಟ್ರಾವೆಲಿಂಗ್ ಅಂದ್ಕೊಂಡು ಫುಲ್ಲು ಸ್ಟ್ರೆಸ್ ಆದಂಗೆ ಆಗ್ಬಿಟ್ಟೈತೆ. ಸೊ ಹಾಗಾಗಿ ಜಾಸ್ತಿ ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡಲ್ಲ. ಜಸ್ಟ್ ಒಂದೊಂದು ಕ್ಲಿಪ್ಪನ್ನ ತೆಕ್ಕೊಂಡು ನಿಮಗೆ ನಾನು ಹೇಳ್ಬೇಕಾದ್ರೆ ಡೀಟೇಲಾಗಿ ಹೇಳಿರ್ತೀನಿ. ಈ ವ್ಲಾಗ್ ಬಂದು ಅದರ ನೆಕ್ಸ್ಟ್ ಡೇ ಗುರುವಾರದ ವ್ಲಾಗು ಕಂಟಿನ್ಯೂ ಆಗುತ್ತೆ. ಸೊ ಫುಲ್ ಹಾಕ್ಬೋದಾಗಿತ್ತು, ಸಾಂಗ್ ಪ್ಲೇ ಆಗ್ತಾಯಿತ್ತು, ಕಾಪಿರೈಟ್ಸ್ ಕ್ಲೈಮ್ ಆಗುತ್ತೆ. ಸೊ ಹಾಗಾಗಿ ವಾಯ್ಸನ್ನು ಕೊಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಸೆಕೆಂಡ್ ಸರ್ವಿಸಿಗೆ, ಕಾರ್ ಸರ್ವಿಸ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಈ ಡೇಟಿಗೆ 28ನೇ ತಾರೀಕು ಒಳಗಡೆ ಹೋಗಬೇಕಾಗಿತ್ತು ಈ ತಿಂಗಳು. ಸೊ ಹಾಗಾಗಿ ಅಪ್ಪು, ನಾನು ಮತ್ತು ನನ್ನ ತಮ್ಮ 3 ಜನನೂ ಹೊರಟ್ವಿ. ಸರ್ವಿಸ್ ಸೆಂಟರ್ ಇರೋದು ಬಂದು ತುಮಕೂರಲ್ಲಿ, ಶ್ರೀ ಆಟೋ ಸರ್ವಿಸ್ ಸೆಂಟರ್. ಸೊ ಅಲ್ಲಿಗೆ ಬಂದು ಅವರು ವೆಯ್ಟ್ ಮಾಡಿದ್ವಿ 1-1/4 ಗಂಟೆ. ಅದಾದಮೇಲೆ ಅವರು ಕಾರ್ ಕಂಡೀಷನ್ನ ನೋಡ್ಕೊಂಡು ಏನಾದ್ರು ಪ್ರಾಬ್ಲಮ್ ಇದೆಯಾ ಎಲ್ಲನೂ ಕೂಡ ನೋಟ್ ಮಾಡ್ಕೊತಾರೆ. ಆ್ಯಂಡ್ ಕಾರಲ್ಲಿ ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇದ್ದರೆ ಎಲ್ಲನೂ ಕೂಡ ಎತ್ಕೊಳ್ಳೋದಕ್ಕೆ ಹೇಳ್ತಾರೆ. ಸರ್ವಿಸಿಗೆ ಬಿಟ್ಟಾಗ ಏನಾದರೂ ಪ್ರಾಬ್ಲಮ್ ಆದರೆ ಅದು ಅವ್ರ ಮೇಲೆ ಬರಬಾರ್ದಲ್ವ. ಸೊ ಹಾಗಾಗಿ ನಾನು ವಾಟರ್ ಬಾಟಲು, ಪರ್ಸು ಎಲ್ಲನೂ ಕೂಡ ಕಾರಲ್ಲೇ ಇಟ್ಟಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ಎತ್ಕೊತಾ ಇದ್ದೀನಿ. ಇವಾಗ ಕಂಡೀಷನ್ ಎಲ್ಲ ನೋಡಿಬಿಟ್ಟು ನೋಟ್ ಮಾಡ್ಕೊಂಡಿದ್ದಾರೆ. ಇವಾಗ ಅವರು ರಿಸೆಪ್ಷನಿಗೆ ಹೋದ್ಮೇಲೆ ಅವರು ನಮಗೆ ಬಿಲ್ಲೆಲ್ಲನೂ ಕೊಡ್ತಾರೆ. ಆ್ಯಂಡ್ ಏನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಎಲ್ಲನೂ ಕೂಡ ಹೇಳ್ತಾರೆ. ಏನೇನಾಗಿದೆ, ಎಷ್ಟು ಕಿಲೋಮೀಟರ್ ಓಡಿದೆ, ನೆಕ್ಸ್ಟ್ ಸರ್ವಿಸಿಗೆ ಯಾವಾಗ ಬರಬೇಕು, ನೆಕ್ಸ್ಟ್ ಸರ್ವಿಸ್ ಏನಿರುತ್ತೆ ಎಲ್ಲನೂ ಕೂಡ ಡೀಟೇಲ್ಸ್ನ ಕೊಡ್ತಾರೆ. ಬಟ್ ವಾಷಿಂಗ್ ಮಾತ್ರ ಅಷ್ಟು ಚೆನ್ನಾಗಿ ಮಾಡಲ್ಲ. ಆ್ಯಂಡ್ ಸ್ಲಿಪ್ ಕೊಟ್ಟರು, ವೆಯ್ಟ್ ಮಾಡ್ತಾಯಿದ್ವಿ. ಅಪ್ಪು ಫುಲ್ ತೀಟೆ ಮಾಡ್ತಾಯಿದ್ದ, ಹೊಡಿತಾ ಇದ್ದ. ಇವರು ಶಿರಾದವ್ರಂತೆ, ಇವರು ಸ್ಕೂಲ್ ಇದೆಯಂತೆ ಇವ್ರದ್ದು. ನಮ್ಮ ಸ್ಕೂಲಿಗೆ ಬರ್ತೀಯಾ ಏನೇನೋ ಕೇಳಿ ಬಿಸ್ಕೆಟ್ ಎಲ್ಲ ಕೊಟ್ಟು ಅವನ್ನ ಮಾತಾಡ್ಸ್ಕೊಂಡು ಕೂತಿದ್ರು. ಅದಾದಮೇಲೆ ಮಧ್ಯಾಹ್ನ ಊಟ ಟೈಮ್ ಕೂಡ ಆಗಿತ್ತು, ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. 3 ಗಂಟೆ ಅಷ್ಟರಲ್ಲಿ ಕಾರು ರೆಡಿ ಆಯಿತು.
2297 ರೂಪಾಯಿ. ಇದೆಂತಕ್ಕೆ ಅಂತ ಅಂದರೆ ಫ್ರೀ ಸರ್ವಿಸ್ ಇದ್ದಿದ್ದು, 3 ಸರ್ವಿಸ್ ಫ್ರೀ ಇರುತ್ತೆ. ಬಟ್ ಯಾಕೆ ಪೇ ಮಾಡಿದ್ವಿ ಅಂತ ಅಂದರೆ ಕೆಳಗಡೆ ಮೇಲಷ್ಟೇ ಕ್ಲೀನ್ ಮಾಡ್ತೀವಿ, ಕೆಳಗಡೆ ಎಲ್ಲ ಕ್ಲೀನ್ ಮಾಡಲ್ಲ, ಅದು ರೆಸ್ಟ್ ಹಿಡಿಯುತ್ತೆ. ಸೊ ಹಾಗಾಗಿ ರೆಸ್ಟಿಂಗ್ ಆಗಬಾರ್ದು ಅನ್ನೋದಕ್ಕೆ ಒಂದು ಕೋಟಿಂಗ್ನ ಹಾಕ್ಕೊಡ್ತಾರೆ, ಸ್ಪ್ರೇ ರೀತಿಯಲ್ಲಿ ಟಾರ್ ಥರ ಸ್ಪ್ರೇ ಬರುತ್ತಂತೆ. ಸೊ ಹಾಗಾಗಿ ಅದು ಒಂದು 5 years ವಾರಂಟಿ ಇರುತ್ತೆ. ಕೆಳಗಡೆ ಪಾರ್ಟ್ಸ್ಗಳಿಗೆ ಕಾರಲ್ಲಿ ಯಾವುದೇ ಥರ ರಸ್ಟ್ ಹಿಡಿಬಾರ್ದು ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಸ್ಕೊಂಡು ಇವಾಗ ಹೊರಟಿದ್ದೀವಿ. ಅಪ್ಪು ನಾನು ಮಲ್ಕೊಳ್ಳೋಕ್ಕೆ ಸೊಂಟನೂ ಹೊತ್ತಿತ್ತು, ಕೂತಿ ಅಂದ್ಬಿಟ್ಟು ಮಲ್ಕೊಳ್ಳೋಕ್ಕಂತ ಸೀಟ್ ಬೆಂಡ್ ಮಾಡಿದೆ, ಅವನು ಕೂಡ ಬಂದು ಮಲ್ಕೊಂಡಿದ್ದ. ಈಗ ಫೈನಲಾಗಿ ಮನೆಗೆ ಬಂದು ರೀಚ್ ಆದ್ವಿ ಗೈಸ್. ಇದಿಷ್ಟ ಆಗಿತ್ತು ಗೈಸ್ 6 to 7 days ವ್ಲಾಗ್ ಅಪ್ಡೇಟ್ ನನ್ನದು. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.